ಎಸ್ ವೀಕ್ಷಕರೇ, ಯಾರು ಊಹೆನೂ ಮಾಡಿರಲಿಲ್ಲ ಬಿಗ್ ಬಾಸ್ನಿಂದ ಜಾಹ್ನವಿ ಇಷ್ಟು ಬೇಗ ಹೊರಗೆ ಬರ್ತಾರೆ ಅಂತ. ಅಂತೂ ಜಾಹ್ನವಿ ಹೊರಗೆ ಬಂದರು. ಅದಕ್ಕೆ ಕಾರಣ ಅವ್ರ ಮಗನೇ ಸ್ಟೇಜ್ ಮೇಲೆ ಹೇಳ್ದಂಗೆ ಕೇವಲ ಅಶ್ವಿನಿ ಗೌಡ ಜೊತೆಗೆ ಇದ್ದಿದ್ದೆ ಜಾಹ್ನವಿಗೆ ಮುಳುವಾಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಇಲ್ಲ. ಅಶ್ವಿನಿ ಗೌಡ ಜೊತೆಗೆ ಬಿಟ್ಟು ಬೇರೆ ಎಲ್ಲರ ಜೊತೆಗೂ ಬೆರ್ತಿದ್ರೆ, ಎಲ್ಲರ ಜೊತೆಯೂ ಮಾತಾಡ್ಕೊಂಡಿದ್ದಿದ್ರೆ, ಕುತಂತ್ರ ಬುದ್ಧಿಯನ್ನು ಮಾಡದೇ ಇದ್ದಿದ್ರೆ ಜಾಹ್ನವಿ ಇನ್ನೂ ಒಂದು ಸ್ವಲ್ಪ ದಿನ ಖಂಡಿತವಾಗಿ ಬಿಗ್ ಬಾಸ್ನಲ್ಲಿ ಇರಬಹುದಿತ್ತು. ಅಟ್ಲೀಸ್ಟ್ ಫೈನಲಿಸ್ಟ್ವರೆಗಾದರೂ ಜಾಹ್ನವಿ ಬರಬಹುದಿತ್ತು. ಹೋದಲ್ಲಿಂದ ಬರೋವರೆಗೂ ಅಶ್ವಿನಿ 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 ಅಂತ ಅಶ್ವಿನಿ ಹಿಂದೆ ಸುತ್ತಿದ್ದೆ ಇದೆಲ್ಲದಕ್ಕೂ ಕೂಡ ಮುಳುವಾಯಿತು ಅನ್ನೋದು. ಈಗಲೂ ಕೆಲವರು ಜಾಹ್ನವಿ ಹೊರ ಬಂದಿದ್ದು ನಿಜವಾಗ್ಲೂ ಕೂಡ ಫೇರ್ ಅಲ್ಲ, ಅನ್ಫೇರ್ ಅಂತ ಹೇಳ್ತಾ ಇದ್ದಾರೆ. ಸ್ಪಂದನ, ರಾಶಿಕಾ ಇವರೆಲ್ಲ ಇರಬೇಕಾದ್ರೆ ಜಾಹ್ನವಿ ಬಂದಿದ್ದು ನಿಜವಾಗ್ಲೂ ಕೂಡ ಅನ್ಫೇರ್. ಅವ್ರು ಯಾರು ಆಟ ಆಡ್ತಾನೆ ಇಲ್ಲ. ಜಾಹ್ನವಿ ಆಟ ಆಡ್ತಾ ಇದ್ರು, ಕಂಟೆಂಟ್ ಕೊಡ್ತಾ ಇದ್ರು, ಗ್ಲಾಮರಸ್ ಆಗು ಇದ್ರು. ಆದರೂ ಕೂಡ ಅವ್ರನ್ನ ಹೊರ ಕಳಿಸಿದ್ದು ಬೇಸರದ ಸುದ್ದಿ ಅಂತ. ಯಾಕೆ ಜಾಹ್ನವಿನ ಹೊರ ಕಳಿಸಿದ್ರು ಅನ್ನೋದನ್ನ ನಾನು ನಿನ್ನೆಯ ಎಪಿಸೋಡ್ನಲ್ಲೇ ಹೇಳಿದ್ದೇನೆ. ಇವತ್ತು ಜಾಹ್ನವಿ ಅವರು ಇದ್ದಷ್ಟು ದಿನ ಬಿಗ್ ಬಾಸ್ನಲ್ಲಿ ಗಳಿಸಿದಂಥ ಹಣವೆಷ್ಟು, ಎಷ್ಟು ಅಮೌಂಟನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಜಾಹ್ನವಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದಾದ ನಂತರ ಅವರಿಗೆ ಗ್ರ್ಯಾಂಡ್ ಆಗಿ ವೆಲ್ಕಮನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅವರ ಫ್ಯಾಮಿಲಿ, ಅವರ ಫ್ರೆಂಡ್ಸು, ಅವರ ಆಪ್ತರು ಜಾಹ್ನವಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಅವರಿಗೆ ಬಟ್ಟೆಯನ್ನು ಅಂದರೆ ಕಾಸ್ಟ್ಯೂಮನ್ನು ಡಿಸೈನ್ ಮಾಡಿದಂಥ ಅವರ ಪರ್ಸನಲ್ ಕಾಸ್ಟ್ಯೂಮ್ ಡಿಸೈನರ್ ಅವರಿಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಕೇಕನ್ನು ಕತ್ತರಿಸಿ ಸಂಭ್ರಮಿಸಿದ್ದಾರೆ. ಜಾಹ್ನವಿ ಭಾವುಕ ಕೂಡ ಆಗಿದ್ದಾರೆ. ನಿಜವಾಗ್ಲೂ ನಾನು ಇಷ್ಟು ಬೇಗ ಬರಬಾರ್ದಿತ್ತು, ಆದರೆ ಮೋಸ ಆಗಿದೆ ಆಟದಲ್ಲಿ ಅಂತ ಅವರ ಆಪ್ತರ ಬಳಿ ಹೇಳಿಕೊಂಡು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜಾಹ್ನವಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ಒಟ್ಟು 2 ತಿಂಗಳು, ಹತ್ತತ್ರ ಸರಿಸುಮಾರು 2 ತಿಂಗಳು ಇದ್ರು. 2 ತಿಂಗಳಿಗೆ ಎಷ್ಟು ಹಣವನ್ನು ಸಂಪಾದಿಸಿದ್ರು ಜಾಹ್ನವಿ? ಎಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ನಲ್ಲಿ ಅವರ ನೇಮು, ಫೇಮು ಮತ್ತು ಅವರ ವರ್ಚಸ್ಸು ಮತ್ತು ಅವರ ಕಂಟೆಂಟು, ಫಾಲೋವರ್ಸು ಇದನ್ನು ನೋಡಿಕೊಂಡು ಹಣವನ್ನು ಫಿಕ್ಸ್ ಮಾಡಲಾಗತ್ತೆ. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನನ್ನ ಪೇಮೆಂಟ್ ಇಷ್ಟೇ ಇರಬೇಕು, ನನಗಿಷ್ಟು ಖರ್ಚಿದೆ, ಇಷ್ಟೇ ಪೇಮೆಂಟ್ ಬೇಕು ಅಂತ ಮಾತಾಡಿಕೊಂಡೇ ಹೋಗ್ತಾರೆ. ಅದೇ ರೀತಿಯಾಗಿ ಜಾಹ್ನವಿ ಆ್ಯಂಕರ್ ಆಗಿದ್ದರು. ಒಂದು ದಿನಕ್ಕೆ ಇಷ್ಟು ಪೇಮೆಂಟ್ ಅಂತ ಆಲ್ರೆಡಿ ಕಲರ್ಸಲ್ಲಿ ಕೆಲವೊಂದು ಹಣವನ್ನು ಪಡ್ಕೊಳ್ತಾ ಇದ್ರು. ಅದರ ಜೊತೆಗೆ ಅವರು ಒಂದೆರಡು ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ, ಒಂದಷ್ಟು ರಿಯಾಲಿಟಿ ಶೋಗಳಲ್ಲೂ ಕಾಣಿಸ್ಕೊಂಡಿದ್ದಾರೆ. ಪೇಮೆಂಟ್ ಬಗ್ಗೆ ಅವ್ರಿಗೊಂದು ಕ್ಲಾರಿಟಿ ಇತ್ತು. ನಾನು ಬಿಗ್ ಬಾಸ್ ಮನೆಯೊಳಗೆ ಹೋಗಬೇಕಾದ್ರೆ ಅಥವಾ ನನಗೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಇಷ್ಟು ಅಮೌಂಟ್ ಬೇಕೇ ಬೇಕು ಅಂತ ಬಿಗ್ ಬಾಸ್ ಟೀಮ್ ಜೊತೆಗೆ ಮೊದಲೇ ಮಾತನಾಡ್ಕೊಂಡಂತೆ ನನಗೆ ಇಷ್ಟೇ ಅಮೌಂಟ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅಗ್ರಿಮೆಂಟ್ ಆದ ನಂತರವೇ ಬಿಗ್ ಬಾಸ್ ಮನೆ ಒಳಗೆ ಜಾಹ್ನವಿ ಹೋಗಿದ್ದು. ಅಂದರೆ ಒಂದು ಮೀಡಿಯಾದಲ್ಲಿ ಅಥವಾ ಒಂದು ಚಾನಲಲ್ಲಿ ಒಂದು ಪೇಮೆಂಟ್ ಹೆಂಗೆ ಫಿಕ್ಸ್ ಆಗುತ್ತೆ ಅನ್ನೋದು ಜಾಹ್ನವಿಗೆ ತುಂಬ ಚೆನ್ನಾಗಿ ಗೊತ್ತಿದ್ರಿಂದ ವಾರಕ್ಕೆ 60,000 ಬೇಡಿಕೆ ಇಟ್ಟಿದ್ರು ಜಾಹ್ನವಿ ಅವರು. ಅಲ್ಲಿರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನೇಮು ಇತ್ತು ಮತ್ತು ಕಂಟೆಂಟು ಕೊಡ್ತಾರೆ ಅನ್ನೋದು ಗೊತ್ತಿತ್ತು. ಒಂದಷ್ಟು ರಿಯಾಲಿಟಿ ಶೋಗಳನ್ನು ಕೂಡ ಅವರು ಎದುರಿಸಿದ್ರಿಂದ ಅವ್ರು ಕೇಳಿದ 60,000 ಬಿಗ್ ಬಾಸ್ ಕೊಡೋದಕ್ಕೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಪ್ರತಿ ವಾರವೂ ಕೂಡ ಅವರ ಅಕೌಂಟಿಗೆ 60,000 ಕ್ರೆಡಿಟ್ ಆಗ್ತಾ ಇತ್ತು. ಬಿಗ್ ಬಾಸ್ ಮನೆಯಿಂದ ಅವರು ಹೊರಗಡೆ ಕಾಲಿಡುವಂಥ ಸಂದರ್ಭದಲ್ಲಿ ಅವರ ಅಕೌಂಟ್ನಲ್ಲಿ ಇದ್ದಿದ್ದು ಅಂದರೆ ಸುಮಾರು 2 ತಿಂಗಳ ಕಾಲ ಹತ್ತತ್ರ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಜಾಹ್ನವಿ ಆಟಕ್ಕೆ 5,60,000 ಸಂಭಾವನೆಯನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 5,60,000 ಹಣವನ್ನು ಬಿಗ್ ಬಾಸ್ನಲ್ಲಿ ಆಟ ಆಡಿದ್ದಕ್ಕೋಸ್ಕರ 2 ತಿಂಗಳು ಕಳೆದಿದ್ದ ಕಾರಣಕ್ಕೋಸ್ಕರ ಬಿಗ್ ಬಾಸ್ನಲ್ಲಿ ಜಾಹ್ನವಿಗೆ ಬಂದಿದೆ. ಇದರ ಜೊತೆಗೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾದ್ರೆ 1.5 ಲಕ್ಷವನ್ನು ಹಣವನ್ನು ವೇದಿಕೆ ಮೇಲೆ ಕೂಡ ಕೊಡಲಾಗಿದೆ. ಒಂದಷ್ಟು ಅವರಿಗೆ ಬೇರೆ ಬೇರೆ ಆ್ಯಡ್ಗಳ ಮುಖಾಂತರವಾಗಿಯೂ ಕೂಡ ಹಣ ಬಂದಿದೆ. ಸೊ ಅಲ್ಲಿಗೆ ಒಂದು 6-6.5 ಲಕ್ಷ ಹಣವನ್ನು ಜಾಹ್ನವಿ ತಮ್ಮದಾಗಿಸಿಕೊಂಡಿದ್ದಾರೆ. 2 ತಿಂಗಳಿಗೆ 6-6.5 ಲಕ್ಷ ಹಣವನ್ನು ಜಾಹ್ನವಿ ತಮ್ಮದಾಗಿಸ್ಕೊಂಡಿದ್ದಾರೆ. ಹೊರಗಡೆ ಇದ್ದಿದ್ರು ಮೇ ಬಿ ಇಷ್ಟೇ ದುಡಿತಾ ಇದ್ರು ಅನ್ಸುತ್ತೆ. 2 ತಿಂಗಳಲ್ಲಿ ಹಲವು ಈವೆಂಟ್ಗಳನ್ನು ಒಪ್ಕೊಳ್ತಾ ಇದ್ರು, ಹಲವು ಆ್ಯಂಕರಿಂಗ್ ಶೋಗಳನ್ನು ಮಾಡ್ತಾಯಿದ್ರು, ಕಾರ್ಯಕ್ರಮಗಳನ್ನು ಹೋಸ್ಟ್ ಮಾಡ್ತಾಯಿದ್ರು. 2 ತಿಂಗಳಿಗೆ ಇಷ್ಟೇ ದುಡಿತಿದ್ರು ಅಂತ ಕಾಣುತ್ತೆ, ಅಥವಾ ಇದಕ್ಕಿಂತ ಸ್ವಲ್ಪ ಕಡಿಮೆನೇ ದುಡಿತಾ ಇದ್ರೇನೋ. ಬಿಗ್ ಬಾಸ್ ಮನೆಗೆ ಹೋಗಿದ್ದಕ್ಕೆ ಲಾಸ್ ಅಂತೂ ಆಗಿಲ್ಲ ದುಡ್ಡಿನ ವಿಚಾರದಲ್ಲಿ, ಅಂದರೆ ಆರ್ಥಿಕವಾಗಿ. ಆದರೆ ಬಿಗ್ ಬಾಸ್ ಮನೆಗೆ ಹೋಗಿ ಹೊಡ್ತಾ ತಿನ್ನಿದ್ದಂತೂ ಸತ್ಯ, ಹೆಸರನ್ನು ಹಾಳು ಮಾಡ್ಕೊಂಡಿದ್ದಂತೂ ಸತ್ಯ. ಮೊದಲಿಗೆ ಜಾಹ್ನವಿ ಅಂತಂದರೆ ಯಾರಿಗೂ ಗೊತ್ತಿರಲಿಲ್ಲ. ಜಾಹ್ನವಿ ನೇಚರ್ ಹೆಂಗೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಜಾಹ್ನವಿ ಮನಸ್ಥಿತಿ ಯಾವ ಥರ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಬಿಗ್ ಬಾಸ್ ಮನೆಗೆ ಹೋದಾಗ ಅವರ ನಿಜವಾದ ನೇಚರ್ ಯಾವ ಥರನೋ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಪೋಟ್ರೆ ಆದಂಥ ನೇಚರೇ ಈಗ ಎಲ್ರಿಗೂ ಫಿಕ್ಸ್ ಆಗಿದೆ. ಜಗಳ ಗಂಟೆ, ಫಿಟ್ಟಿಂಗು, ಅಲ್ಲಿ ಮಾತಾಡ್ತಾರೆ, ಇಲ್ಲಿ ಮಾತಾಡ್ತಾರೆ, ಒಬ್ರಿಗೆ ಬಕೆಟ್ ಹಿಡಿತಾರೆ, ಒಬ್ರು ಜೊತೆಗೆ ಇರ್ತಾರೆ ಅನ್ನೋದು
ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಅಂದರೆ ತಪ್ಪಾಗಲಿಕ್ಕೆ ಇಲ್ಲ. ಅವರಿಗೆ ಡಿವೋರ್ಸ್ ಆಗಿದೆ ಅನ್ನೋದು ಒಂದು ಗೊತ್ತಿತ್ತು. ಹೇಗೆ ಡಿವೋರ್ಸ್ ಆಯಿತು, ಯಾಕೆ ಡಿವೋರ್ಸ್ ಆಯಿತು, ಅವ್ರ ಗಂಡ ಯಾರು, ಅವ್ರ ಹಿನ್ನೆಲೆ ಏನು, ಅವ್ರ ಗಂಡ ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ 2ನೇ ಮದುವೆ ಆಗಿದೆ, ಇನ್ನೊಂದು ಮಗು ಇದೆ, ಜಾನ್ವಿ ಕತೆ ಏನು, ಇದು ಯಾವುದು ಕೂಡ ಗೊತ್ತಿರಲಿಲ್ಲ. ಆದರೆ ಬಿಗ್ ಬಾಸಿಗೆ ಹೋದ್ಮೇಲೆ ಜಾನ್ವಿ ಆಡಿದ ಕೆಲವು ಮಾತುಗಳೇ ಅವರಿಗೆ ಮುಳು ಆಗಿದ್ದು ಇದೆ. ಅವರ ಪಾಸ್ಟ್ ಲೈಫ್ ಬಗ್ಗೆ ಅವರ ಹಸ್ಬೆಂಡೇ ಮಾಧ್ಯಮಗಳಲ್ಲಿ ಕೂತು ಮಾತಾಡಿದ್ದು ಇದೆ. ಸೊ ಹಾಗಾಗಿ ವೈಯಕ್ತಿಕವಾಗಿ ಅವರ ವರ್ಚಸ್ಸಿಗೆ ಡ್ಯಾಮೇಜ್ ಆಗಿದ್ದಿದೆ, ವೈಯಕ್ತಿಕವಾಗಿ ಅವ್ರ ಹೆಸರಿಗೆ ಡ್ಯಾಮೇಜ್ ಆಗಿದ್ದಿದೆ. ಅಲ್ಲಿಗೆ ಜಾನ್ವಿ ದುಡ್ಡು ಸಂಪಾದನೆ ಮಾತ್ರ ಅಲ್ಲ, ಅದಕ್ಕೆ ತಕ್ಕಂತೆಗೆ ಅವರ ಹೆಸರನ್ನು ಕೂಡ ಸ್ವಲ್ಪ ಮಟ್ಟಿಗೆ ಹಾಳು ಮಾಡಿಕೊಂಡ್ರು, ಕೆರಿಯರಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎನಿವೇ, ಬಿಗ್ ಬಾಸ್ನಲ್ಲಿ ಇಷ್ಟು ದಿನ ಕಾಲ ಕಳೆದಿದ್ದಂಥ ಜಾನ್ವಿಗೆ ಹಣ ಏನೋ ಸಿಕ್ಕಿದೆ. ಮುಂದೆ ಅವಕಾಶಗಳು ಸಿಗಲಿ, ಕಲರ್ಸ್ ಮತ್ತೆ ಅವರಿಗೆ ಅವಕಾಶ ಕೊಡುತ್ತಾ ಅಥವಾ ಕೊಡಲ್ವಾ? ಯಾಕಂದರೆ ಕಲರ್ಸ್ ಬಗ್ಗೆನೇ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಆ್ಯಂಕರಿಂಗಿಗೆ ಕರೀತಾರೋ ಕರಿಯಲ್ವೋ, ಝೀ ಕನ್ನಡದವರು ಇವರನ್ನ ವೆಲ್ಕಮ್ ಮಾಡ್ಕೊಳ್ತಾರೋ, ಕಲರ್ಸ್ ಅವರು ದೂರ ಇಟ್ಟವ್ರನ್ನ ಝೀ ಅವರು ಆಲ್ರೆಡಿ ಕರೀತಾರೆ, ಆಲ್ಮೋಸ್ಟ್ ಕರೀತಾರೆ. ಹಾಗೆ ಝೀಗೆ ಹೋಗ್ತಾರೋ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.